ಎಲ್ಲ ಮುಸಲ್ಮಾನರು ಅದೇ ತಕ್ಕಡಿಲಿಟ್ಟು ನಾವು ತೂಗೋದಿಲ್ಲ. ಇಲ್ಲಿರುವ ಮುಸಲ್ಮಾನರು ಗಜ್ನಿ ಗೋರಿ ಬಾಬರ್ ಮಾನಸಿಕತೆಯಿಂದ ಹೊರಗಡೆ ಬರಬೇಕು. ಅವರಿಗೆ ಶಿಶುನಾಳ ಶರೀಫು, APJ ಅಬ್ದುಲ್ ಕಲಾಮು ಅಂಥವ್ರು ಆದರ್ಶ ಆಗಬೇಕು. ಕ್ಯಾಪ್ಟನ್ ಅಬ್ದುಲ್ ಹಮೀದು ಇಂಥವ್ರು ಆದರ್ಶ ಆದಾಗ ಆಗ ನಮ್ಮಲ್ಲಿ ಒಂದು ಸಹೋದರತ್ವ ಭಾವನೆ ಗಟ್ಟಿಯಾಗತ್ತೆ. ಹಾಗಾಗಿ ನಾವು ಯಾರೇ ಆಗಲಿ ಏಕವಚನದಲ್ಲಿ ಮಾತಾಡೋದನ್ನು, ಆ ಸ್ಥಾನಕ್ಕೆ ಅಗೌರವ ತರೋದನ್ನು ಒಪ್ಕೊಳ್ಳೋದಿಲ್ಲ. ಅನಂತಕುಮಾರ್ ಹೆಗಡೆ ಅವರಿಗೆ ಅವ್ರು ಹಿಂಗೆ ಹೇಳಿದರು ಅಂಥೇಳಿ ಅವ್ರಿಗೆ ಟೀಕೆ ಮಾಡೋ ಮಾತಿನ ಬರದಲ್ಲಿ ಕನ್ನಡ ಸಂಸ್ಕೃತಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ನಾಯಿಗೆ ಹೋಲಿಸಿರ್ತಕ್ಕಂಥದ್ದು ಅದು ಕೂಡ ತಪ್ಪೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳನ್ನು ಏಕವಚನದಲ್ಲಿ ಮಾತಾಡೋದು, ಸೈನಿಕರನ್ನು ಅವನೋಗಿದ್ನಾ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೆ ಅಂತ ಪ್ರಧಾನಮಂತ್ರಿಗಳನ್ನು ಕೇಳಿದ್ದಾರೆ. ಅದು ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರು ಯೋಚನೆ ಮಾಡಲಿ. ಅವ್ರು ಹಿರಿಯರಾಗಿ ಇನ್ನೊಬ್ಬರಿಗೆ ಹೇಳುವಂಥವರಾಗಿ ಪ್ರಧಾನಮಂತ್ರಿಗಳನ್ನು ಏಕವಚನದಲ್ಲಿ ಮಾತಾಡೋದು ನೀವೆಷ್ಟು ಮಟ್ಟಿಗೆ ಸರಿ? ಅದು ತಪ್ಪೇನೆ. ಹಿರಿಯರು ದೊಡ್ಡತನದಿಂದ ನಡ್ಕೊಬೇಕು. ಆವಾಗ ಉಳಿದವರಿಗೂ ಕೂಡ ಒಂದು ಮಾದರಿ ಆಗತ್ತೆ. ಯಾರೇ ಆಗಲಿ ಏಕವಚನದಲ್ಲಿ ಮಾತಾಡೋದನ್ನು, ಆ ಸ್ಥಾನಕ್ಕೆ ಅಗೌರವ ತರೋದನ್ನು ಒಪ್ಕೊಳ್ಳೋದಿಲ್ಲ. ಅನಂತಕುಮಾರ್ ಹೆಗಡೆ ಅವರಿಗೆ ಅವ್ರು ಹಿಂಗೆ ಹೇಳಿದರು ಅಂಥೇಳಿ ಅವ್ರಿಗೆ ಟೀಕೆ ಮಾಡೋ ಮಾತಿನ ಬರದಲ್ಲಿ ಕನ್ನಡ ಸಂಸ್ಕೃತಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ನಾಯಿಗೆ ಹೋಲಿಸಿರ್ತಕ್ಕಂಥದ್ದು ಅದು ಕೂಡ ತಪ್ಪೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳನ್ನು ಏಕವಚನದಲ್ಲಿ ಮಾತಾಡೋದು, ಸೈನಿಕರನ್ನು ಅವನೋಗಿದ್ನಾ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೆ ಅಂತ ಪ್ರಧಾನಮಂತ್ರಿಗಳನ್ನು ಕೇಳಿದ್ದಾರೆ. ಅದು ಅವರು ಯೋಚನೆ ಮಾಡಲಿ. ಅವ್ರು ಹಿರಿಯರಾಗಿ ಇನ್ನೊಬ್ಬರಿಗೆ ಹೇಳುವಂಥವರಾಗಿ ಪ್ರಧಾನಮಂತ್ರಿಗಳನ್ನು ಏಕವಚನದಲ್ಲಿ ಮಾತಾಡೋದು ನೀವೆಷ್ಟು ಮಟ್ಟಿಗೆ ಸರಿ? ಅದು ತಪ್ಪೇನೆ. ಹಿರಿಯರು ದೊಡ್ಡತನದಿಂದ ನಡ್ಕೊಬೇಕು. ಆವಾಗ ಉಳಿದವರಿಗೂ ಕೂಡ ಒಂದು ಮಾದರಿ ಆಗತ್ತೆ.